2026 ಜುಲೈ 25 ವಿಶ್ವ ಚೆಸ್ ಫೆಡರೇಷನ್ ಫಿಡೆ ಅಂದ್ರೆ ವಿಶ್ವ ಚೆಸ್ ಫೆಡರೇಷನ್ ಫಿಡೆಯ ಅಧ್ಯಕ್ಷರಾಗಿ ವಿಶ್ವನಾಥನ್ ಆನಂದ್ರವರನ್ನು ನೇಮಕ ಮಾಡಲಾಗ್ತದೆ. ಇದುವರೆಗೂ ಅಧ್ಯಕ್ಷರಾಗಿದ್ದ ಅರ್ಕಾಡಿ ದೊರ್ಕೋವಿಚ್ ಅವರ ಹೆಸರು ರಷ್ಯಾ ಮತ್ತು ಉಕ್ರೇನ್ ಯುದ್ಧಕ್ಕೆ ಸಂಬಂಧಿಸಿದ ಯುರೋಪಿಯನ್ ಯೂನಿಯನ್ ನಿರ್ಬಂಧಿತ ವ್ಯಕ್ತಿಗಳ ಪಟ್ಟಿಗೆ ಸೇರಿರುವುದರಿಂದ ಇವರು ತಮ್ಮ ಅಧ್ಯಕ್ಷ ಸ್ಥಾನವನ್ನು ಕಳೆದುಕೊಳ್ತಾರೆ. 2022ರಿಂದ ಈ ವಿಶ್ವ ಚೆಸ್ ಫೆಡರೇಷನ್ನ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಿಶ್ವನಾಥನ್ ಆನಂದ್ರವರನ್ನು ವಿಶ್ವ ಚೆಸ್ ಫೆಡರೇಷನ್ನ ಹಂಗಾಮಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗ್ತಾರೆ. ಈ ವಿಶ್ವ ಚೆಸ್ ಫೆಡರೇಷನ್ 1924ರಲ್ಲಿ ಜುಲೈ 20ರಂದು ಸ್ಥಾಪನೆ ಆಯಿತು. ಇದರ ಮುಖ್ಯ ಕೇಂದ್ರ ಕಚೇರಿ ಎಲ್ಲಪ್ಪ ಅಂತಂದ್ರೆ ಲೋಸಾನ್, ಸ್ವಿಟ್ಜರ್ಲ್ಯಾಂಡಿನ ಲೋಸಾನ್ನಲ್ಲಿ ಕಂಡುಬರುತ್ತದೆ. ವಿಶ್ವ ಚೆಸ್ ಫೆಡರೇಷನ್ನ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂತಂದ್ರೆ ನಾವೆಲ್ಲ ಒಂದೇ ಕುಟುಂಬ ಎಂಬುದು ಇದರ ಧ್ಯೇಯವಾಕ್ಯ. ಈ ಫಿಡೆಯ ವಿಶ್ವ ಚೆಸ್ ಫೆಡರೇಷನ್ನ ಮುಖ್ಯ ಕಾರ್ಯಗಳೇನಪ್ಪ ಅಂತಂದ್ರೆ ವಿಶ್ವ ಚದುರಂಗ ನಿಯಮಗಳನ್ನು ರೂಪಿಸುತ್ತದೆ, ವಿಶ್ವ ಚಾಂಪಿಯನ್ಗಳನ್ನು ಆಯೋಜನೆ ಮಾಡುತ್ತದೆ, ಆಟಗಾರರಿಗೆ ಫೈಡ್ ರೇಟಿಂಗ್ ಅಂದರೆ ಫಿಡೆ ರೇಟಿಂಗ್ ಅನ್ನು ಕೊಡುತ್ತದೆ, ಗ್ರ್ಯಾಂಡ್ ಮಾಸ್ಟರ್, ಇಂಟರ್ನ್ಯಾಷನಲ್ ಮಾಸ್ಟರ್, ಫೈಡ್ ಮಾಸ್ಟರ್ ಮತ್ತು ಕ್ಯಾಂಡಿಡೇಟ್ ಮಾಸ್ಟರ್ ಎಂಬ ಇತ್ಯಾದಿ ಬಿರುದುಗಳನ್ನು ಈ ಸಂಸ್ಥೆ ನೀಡುತ್ತದೆ. ಇನ್ನೊಂದು ಸುದ್ದಿ ಏನಪ್ಪ ಅಂತಂದ್ರೆ ಬಾಂಗ್ಲಾದೇಶದ ಅಧ್ಯಕ್ಷರಾದಂತಹ ಮೊಹಮ್ಮದ್ ಶಾಬುದ್ದೀನ್ ರವರು ಹಠಾತ್ತಾಗಿ ರಾಜೀನಾಮೆಯನ್ನು ಕೊಡ್ತಾರೆ. ಅವರು ತಮ್ಮ ಅವಧಿ 2 ವರ್ಷ ಇನ್ನೂ ಮುಗಿದೇ ಇಲ್ಲ, ಅಂದ್ರೆ ತಮ್ಮ ಅವಧಿ ಮುಗಿಯುವ ಮುನ್ನವೇ 2 ವರ್ಷ ಮುನ್ನವೇ ತಮ್ಮ ರಾಜೀನಾಮೆಯನ್ನು ನೀಡ್ತಾರೆ. ಯಾಕಂತೇಳಿ ಅವರೊಂದು ಪತ್ರದಾಗ ಬರ್ದಾರ, ಆಲ್ರೆಡಿ ಅವರಿಗೆ ವಯಸ್ಸಾಗೈತಿ, ಇದೇನಂತಾರೆ ಆರೋಗ್ಯ ಸಮಸ್ಯೆಯಿಂದ ಬಳಲಕತ್ತೀನಿ, ನಮ್ಗೆ ಕರೆಕ್ಟಾಗಿ ಅಂದ್ರೆ ಸರಿಯಾಗಿ ನಿಂತುಕೊಂಡು ಭಾಷಣ ಮಾಡೋದಾಗ್ತಿಲ್ಲ, ಅಧಿಕಾರ ವಹಿಸ್ಕೊಂಡು ಕರೆಕ್ಟಾಗಿ ಅಧಿಕಾರ ಚಲಾಯಿಸ್ಲಿಕ್ಕೆ ಆಗ್ತಿಲ್ಲ, ಈ ಘನತೆ ಅತ್ತ ಈ ಗೌರವದಾಗ ಇದ್ಕೊಂಡು ನನಗೆ ಕರೆಕ್ಟಾಗಿ ಅಧಿಕಾರ ಮಾಡೋಕ್ಕಾಗ್ತಿಲ್ಲ ಅಂತ ಅವ್ರ ಪತ್ರದಾಗ ಬರ್ಕೊಂಡು ರಾಜೀನಾಮೆಯನ್ನು ಕೊಟ್ಟರು. ಇನ್ನೊಂದು ಏನಪ್ಪ ಅಂತಂದ್ರೆ ಬಾಂಗ್ಲಾದೇಶದ ಮುಖ್ಯ ಮಾಹಿತಿ ಏನಪ್ಪ ಅಂತಂದ್ರೆ ಈ ದೇಶದ ರಾಜಧಾನಿ ಢಾಕಾ, ಬಾಂಗ್ಲಾದೇಶದ ರಾಜಧಾನಿ ಢಾಕಾ. ಬಾಂಗ್ಲಾದೇಶದ ಪ್ರಸ್ತುತ ಪ್ರಧಾನಿ ಯಾರಾಗಿರಪ್ಪ ಅಂತಂದ್ರೆ ತಾರಿಕ್ ರಹಮಾನ್ ಆಗ್ಯಾರ. 2026 ಫೆಬ್ರವರಿಯಲ್ಲಿ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ಯಾರ. ಬಾಂಗ್ಲಾದೇಶ ಸ್ವತಂತ್ರ ಆಗಿದ್ದು ಯಾವಾಗಪ್ಪ ಅಂತಂದ್ರೆ ಇದು ಮಾರ್ಚ್ 26, 1971ರಾಗ ಬಾಂಗ್ಲಾದೇಶ ಸ್ವತಂತ್ರವಾಯಿತು. ಬಾಂಗ್ಲಾದೇಶದ ಭಾಷೆ ಯಾವುದಪ್ಪ ಅಂತಂದ್ರೆ ಬಾಂಗ್ಲಾದೇಶದ ನಾಣ್ಯ ಯಾವುದಪ್ಪ ಅಂತಂದ್ರೆ ಬಾಂಗ್ಲಾದೇಶದ ಟಾಕಾ ಆಗಿತ್ತು. ಬಾಂಗ್ಲಾದೇಶದೊಂದಿಗೆ ಭಾರತದ ರಾಜ್ಯಗಳು ಗಡಿ ಹೊಂದ್ಯಾವ. ಎಷ್ಟು ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿ ಹೊಂದ್ಯಾವಪ್ಪ ಅಂತಂದ್ರೆ 5 ರಾಜ್ಯಗಳು ಬಾಂಗ್ಲಾದೇಶದೊಂದಿಗೆ ಗಡಿ ಹೊಂದ್ಯಾವ. ಅವು ಯಾವ್ಯಾವಪ್ಪ ಅಂತಂದ್ರೆ ಪಶ್ಚಿಮ ಬಂಗಾಳ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಈ 5 ರಾಜ್ಯಗಳು ಬಾಂಗ್ಲಾದೊಂದಿಗೆ ಗಡಿಯನ್ನು ಹಂಚಿಕೊಂಡವ. ಅವು ನಿಮಗೆ ನೆನಪಿಟ್ಕೋಬೇಕಪ್ಪ ಅಂತಂದ್ರೆ ಕೋಡ್ ಅದ, ಪ ಮೇ ತ್ರಿಮಿ ಅಂತ ಹೇಳ್ಕರೆ ಕೋಡ್ ಬರ್ಕೊಡ್ರಿ. ಕುಸುಮಬಿ ಯೋಜನೆ ಇನ್ನೊಂದು ಮಾಹಿತಿ. ಇನ್ನೊಂದು ಏನಪ್ಪ ಅಂತಂದ್ರೆ ಕುಸುಮಬಿ ಯೋಜನೆ ಇದು ಕೇಂದ್ರ ಸರ್ಕಾರದ ಯೋಜನೆ ಆಗ್ಯದ. ಇದರ ಮುಖ್ಯ ಉದ್ದೇಶ ಅಂದ್ರೆ ಕುಸುಮಬಿ ಯೋಜನೆಯ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ರೈತರ ಕೊಳವೆ ಬಾವಿಗಳಿಗೆ ಸೌರ ಪಂಪ್ ಸೆಟ್ಗಳನ್ನು ಅಳವಡಿಸುವ ಯೋಜನೆ. ಇದು ಕೇಂದ್ರ ಸರ್ಕಾರ ಜಾರಿಗೆ ತಂದಂಥ ಯೋಜನೆ. 2019 ಮಾರ್ಚ್ನಾಗ ಜಾರಿಗೆ ತಂದಿದೆ. 2024, 25 ಮತ್ತು 25-26 ಸಾಲಿನಲ್ಲಿ 40,000 ಕೊಳವೆ ಬಾವಿಗಳನ್ನು ಸೌರ ಪಂಪ್ ಸೆಟ್ ಅಳವಡಿಸುವ ಉದ್ದೇಶ ಮುಖ್ಯ ಗುರಿ ಹೊಂದಿತ್ತು. ಈ ಯೋಜನೆಗೆ ಅರ್ಹ ರೈತರು ಅಂದ್ರೆ ಅರ್ಹರು ಯಾರಪ್ಪ ಅಂತಂದ್ರೆ ಕೃಷಿ ಭೂಮಿ ಹೊಂದಿರಬೇಕು, ಬೋರ್ವೆಲ್ ಮತ್ತು ನೀರಿನ ಮೂಲ ಹೊಂದಿರಬೇಕು, ಇನ್ನೊಂದು ರಾಜ್ಯ ಸರ್ಕಾರ ನಿಗದಿಪಡಿಸಿರ್ತಕ್ಕಂಥ ಇತರ ಷರತ್ತುಗಳನ್ನು ಕೂಡ ಪೂರೈಸಿರಬೇಕು. ಇನ್ನೊಂದು ಏನಪ್ಪ ಅಂತಂದ್ರೆ ಮತ್ತು ಮಾಹಿತಿ, ಈ ಕೇಂದ್ರ ಸರ್ಕಾರ ಯೋಜನೆ ಅದಲ್ಲ, ಅದೇ ಹೇಳಿದ್ನಲ್ಲ ಮಾರ್ಚ್ 2019ರಂದು ಜಾರಿಗೆ ತಂದದ. ಈ ಯೋಜನೆ ಮುಖ್ಯ ಉದ್ದೇಶ ಏನಾಗೈತಪ್ಪ ಅಂತಂದ್ರೆ ರೈತರಿಗೆ ಸ್ವತಂತ್ರ ಸೌರಶಕ್ತಿ ಚಾಲಿತ ನೀರಾವರಿ ಪಂಪ್ಗಳನ್ನು ಒದಗಿಸುವುದಾಗ್ಯದ. ರೈತ ಡೀಸೆಲ್ ಮತ್ತು ವಿದ್ಯುತ್ ಅವಲಂಬನೆ ಕಡಿಮೆ ಮಾಡುವುದಾಗ್ಯದ. ರೈತರ ನೀರಾವರಿ ವೆಚ್ಚ ಇಳಿಸುವುದಾಗ್ಯದ. ಪರಿಸರ ಸ್ನೇಹಿ ಕೃಷಿಯನ್ನು ಉತ್ತೇಜನ ಮಾಡುವುದಾಗ್ಯದ. ಇನ್ನೊಂದು ಪ್ರಮುಖ ಅಂಶಗಳು ನೆನಪಿಡಬೇಕಾಗಿದ್ದಪ್ಪ ಏನಪ್ಪ ಅಂತಂದ್ರೆ 3 HP ಇಂದ 10 HP ವರೆಗಿನ ಸೌರ ಪಂಪ್ ಸೆಟ್ಗಳನ್ನು ಅಳವಡಿಸುತ್ತದೆ. ವಿದ್ಯುತ್ ಸಂಪರ್ಕವಿಲ್ಲದ ಪ್ರದೇಶಗಳ ರೈತರಿಗೆ ವಿಶೇಷವಾಗಿ ಅನುಕೂಲ ಆಗುತ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಕೂಡ ದೊರಕುತ್ತದೆ ಈ ಯೋಜನೆಗೆ. ಈ ಯೋಜನೆಯ ಪ್ರಯೋಜನಗಳು ಅಂದ್ರೆ ಈ ಯೋಜನೆಯನ್ನು ಪಡೆದುಕೊಂಡವರು ಏನೇನು ಪ್ರಯೋಜನ ಪಡ್ಕೋತಾರಪ್ಪ ಅಂತಂದ್ರೆ ಹಗಲಿನ ವೇಳೆಯಲ್ಲಿ ಉಚಿತ ಸೌರಶಕ್ತಿಯಿಂದ ನೀರಾವರಿ ಹಾಗೂ ಡೀಸೆಲ್ ವೆಚ್ಚದ ಉಳಿತಾಯ ಮತ್ತು ವಿದ್ಯುತ್ ಕಡಿತದ ಸಮಸ್ಯೆಯಿಂದ ಮುಕ್ತಿ. ರೈತರ ಆದಾಯ ಮತ್ತು ಉತ್ಪಾದಕತೆ ಹೆಚ್ಚಿಸಲು ಈ ಯೋಜನೆ ತುಂಬ ನೆರವಾಗ್ತದೆ. ಹಾಗಾಗಿ ಈ ಯೋಜನೆ ಯಾಕೆ ಈ ಪೇಪರ್ದಾಗ ಬಂದಿತ್ತಪ್ಪ ಅಂತಂದ್ರೆ ಸೆಪ್ಟೆಂಬರ್ ಅಂತ್ಯದ ಒಳಗೆ ಅವಧಿ ವಿಸ್ತರಣೆ ಅಂತ ಕೊಟ್ಟಿದ್ರು. ಅಂದ್ರೆ
ಈ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಲು ರೈತರಿಗೆ ಅರ್ಜಿ ಕರೀತಾರೆ. ಆ ಅರ್ಜಿ ಸಲ್ಲಿಸ್ಲಕ್ಕ ಅವಧಿಯನ್ನು ವಿಸ್ತರಣೆ ಮಾಡ್ಯಾರ ಅಂತ ಅಂದಿ ಸಲುವಾಗಿ ಈ ಯೋಜನೆ ಇವತ್ತು ಪೇಪರ್ದಾಗ ಬಂದಿತ್ತು.